ಹಾಯ್ ನಮಸ್ತೆ. ಗುರುವಾರ ಬಂದರೆ ಅಂತೂ ನಮ್ಮ ರಾಯರ ಮಕ್ಕಳಿಗೆ ಎಷ್ಟು ಖುಷಿ ಅಂದರೆ ಅದು ಹಬ್ಬ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರನೂ ಅವ್ರಿಗೆ ಹಬ್ಬನೇ ಆಗಿರುತ್ತೆ. ಎಷ್ಟು ಬೇಗ ಅವ್ರ ಸೇವೆ ಮಾಡ್ತೀವಿ, ಎಷ್ಟು ಬೇಗ ರಾಯರನ್ನ ನೋಡ್ತೀವಿ ಅಂತ ಅಷ್ಟು ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗೇನೆ ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ರಾಯರ ಸೇವೆ ಮಾಡೋಣ ಅಂತ ರಂಗೋಲಿ ಹಾಕಿದ್ದೆ. ರಂಗೋಲಿ ಹಾಕಿ 10 ನಿಮಿಷಕ್ಕೇ ಮಳೆ ಬಂತು, ಎಲ್ಲ ಹಾಳಾಯಿತು. ನನ್ನ ಮಗಳು ಬೇರೆ ನಾನು ರಂಗೋಲಿ ಹಾಕ್ತೀನಮ್ಮ ಅಂತ ಒಂದು ಮನೆ ಡ್ರಾಯಿಂಗ್ ಮಾಡಿತ್ತು. ಮಳೆ ಬಂದು ಅದನ್ನು ಹಾಳಾಯಿತು. ಸ್ವಲ್ಪ ಹೊತ್ತು ಬೇಜಾರು ಮಾಡ್ಕೊಂಡು ಕೂತಿದ್ಲು. ಬಿಡಮ್ಮ ನಾಳೆ ಹಾಕಿವಂತೆ ಅಂತ ಹೇಳಿ ಸಮಾಧಾನ ಮಾಡಿದೆ. ಫ್ರೆಶ್ ಅಪ್ ಆಗಿ ರಾಯರಿಗೆ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡಿಕೊಂಡೆ. ರಾಯರಿಗೆ ಮಂಗಳಾರತಿ ಮಾಡಬೇಕಿದ್ರಂತೂ ಅವ್ರ ಜೊತೆ ಮಾತಾಡಬೇಕಿದ್ರೆ ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಅಂದರೆ ಅವ್ರವ್ರ ಭಕ್ತಿ ಅವ್ರವ್ರಿಗೆ. ನನಗಂತೂ ನನ್ನ ರಾಯರ ಜೊತೆ ಮಾತಾಡ್ತಿರೋದನ್ನು ಖಂಡಿತ ಅವ್ರು ಕೇಳಿಸ್ಕೊತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೊತೀನಿ. ಪೂಜೆ ಎಲ್ಲ ಆದಮೇಲೆ ರಾಯರು ಪ್ರಸಾದ ಕೊಟ್ಟಿದ್ದರು. ತುಂಬ ಖುಷಿ ಆಯಿತು. ಆಮೇಲೆ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಪ್ರತಿ ವಾರ ರವೀಂದ್ರ ನಗರದಲ್ಲಿರೋ ರಾಯರ ಮಠಕ್ಕೆ ಹೋಗ್ತಾಯಿದ್ವಿ. ಈಗ 2 ವಾರದಿಂದ ನಮ್ಮ ಹಾಸನಲ್ಲೇ ಉತ್ತರ ಬಡಾವಣೆಯಲ್ಲಿ ರಾಯರ ಮಠಕ್ಕೆ ಹೋಗ್ತಾಯಿದ್ವಿ. ರವೀಂದ್ರ ನಗರದಲ್ಲಿರೋ ಮಠದಲ್ಲಂತೂ ಇವಾಗಂತೂ ಭಯಂಕರ ಜನ ಆಗ್ತಾಯಿದ್ದಾರೆ. ಅವ್ರ ಭಕ್ತರು ಅಷ್ಟು ಜನ ಜಾಸ್ತಿ ಆಗ್ತಾಯಿದ್ದಾರೆ ಅಂತ, ಅಂದರೆ ಅಷ್ಟು ಜನಕ್ಕೆ ರಾಯರು ಒಳ್ಳೇದು ಮಾಡ್ತಾಯಿದ್ದಾರೆ ಅಂತ. ರಾಯರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಅಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ನನಗೆ ರಾಯರ ಜೊತೆ ತುಂಬ ಹೊತ್ತು ಮಾತಾಡೋಕ್ಕೆ ಅಂದರೆ ಅವಕಾಶ ಸಿಕ್ಕಿದ್ರೂ ಅಷ್ಟು ಜನದಲ್ಲಿ ಏನೋ ಒಂಥರ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ. ಅವರೆಲ್ಲ ಗಲಾಟೆ ಮಾಡೋದು ಇದೆಲ್ಲ. ಇಲ್ಲಿ ಎಲ್ಲ ಸೇರಿ ಒಂದು 25ರಿಂದ 30 ಜನ ಇದ್ರು ಅಷ್ಟೇ. ಇಲ್ಲಿ ನಾವು ತುಪ್ಪದ ಆರತಿ ಮಾಡೋದಕ್ಕೂ ಅವಕಾಶ ಇದೆ. ಹಾಗಾಗಿ 2 ವಾರದಿಂದ ಇಲ್ಲೇ ಹೋಗೋಣ, ಮನೆಗೂ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಠಕ್ಕೇ ಹೋಗ್ತಾ ಇದ್ದೀವಿ. ಒಂದು ದೀಪಕ್ಕೆ 20 ರೂಪಾಯಿ ತೊಗೊತಾರೆ. 20 ರೂಪಾಯಿ ಕೊಡೋದು ದೊಡ್ಡದಲ್ಲ. ನಾವು ನಮ್ಮ ಕೈಯಾರೆ ಅವ್ರಿಗೆ ಆರತಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಮನಸ್ಸಿಗೇನೋ ಸಮಾಧಾನ ಆಗುತ್ತೆ. ಮನೆಯಿಂದ ಕೂಡ ತೊಗೊಂಡೋಗಿ ರಾಯರಿಗೆ ಆರತಿ ಮಾಡ್ಬೋದು. ನಾನು ಅಲ್ಲೇ ದೇವಸ್ಥಾನದಲ್ಲೇ ತೊಗೊಳ್ಳೋಣ ಅಂತ ಹೋಗಿದ್ದೆ. ನಾವು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ರಾಯರಿಗೆ ತುಪ್ಪದ ದೀಪನ ಆರತಿ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅದು ಖಂಡಿತ ನೆರವೇರುತ್ತೆ ಅನ್ನೋದು ನನ್ನ ಭಾವನೆ. ಅದು ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಅಂದರೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಏನೇ ಕೇಳಿದ್ರೂ ರಾಯರು ಈಡೇರಿಸ್ತಾರೆ, ನೆರವೇರಿಸ್ತಾರೆ. ಹಾಗಾಗಿ ಇನ್ನೊಬ್ರಿಗೆ ಕೆಟ್ಟದಾಗಲಿ, ಇನ್ನೊಬ್ಬರು ನೋಡಿ ಅಸೂಯೆ ಪಡೋದಾಗಲಿ ಅಂಥ ಬುದ್ಧಿ ಇದ್ದವ್ರಿಗೆ ಖಂಡಿತ ರಾಯರು ಒಲಿಯಲ್ಲ, ಅದು ಒಳ್ಳೆಯದು ಕೂಡ ಮಾಡಲ್ಲ. ದೀಪ ಅಂಟಿಸ್ಕೊಂಡು ರಾಯರಿಗೆ ಆರತಿ ಮಾಡ್ತಾ ನಮ್ಮ ಮನಸ್ಸಲ್ಲಿರೋದನ್ನು ರಾಯರ ಹತ್ರ ಹೇಳ್ಕೊಂಡು 3 ಸಲ ಪ್ರದಕ್ಷಿಣೆ ಬಂದೆ. ರಾಯರಿಗೆ ಸೇವೆ ಮಾಡಬೇಕಿದ್ರೆ ನಮಗೆ ಯಾವುದೇ ಶ್ಲೋಕ ಹೇಳೋದಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದೊಂದು ಮಂತ್ರ ಹೇಳಿದರೆ ಸಾಕು, ರಾಯರಿಗೆ ಎಲ್ಲ ಅರ್ಥ ಆಗುತ್ತೆ. ಪ್ರದಕ್ಷಿಣೆ ಎಲ್ಲ ಮುಗಿಸಿ ಆದಮೇಲೆ ಆ ದೀಪನ ಅಲ್ಲೇ ಇಟ್ಟು ಮಂತ್ರಾಕ್ಷತೆ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದೆ. ಸಂಜೆ ಮತ್ತೆ ದೀಪ ಹಚ್ಚಿಸಿ ರಾಯರಿಗೆ ಸೇವೆ ಮಾಡಿ ಹೊರಗಡೆ ನೋಡಿದರೆ ತುಂಬ ಮಳೆ ಬರ್ತಾಯಿತ್ತು. ರಂಗೋಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ತುಂಬ ಮಳೆ. ನಿಮ್ಮ ಕಡೆನೂ ಮಳೆನಾ? ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳು ಪ್ರಸಾದ ಕೊಡು ಮಮ್ಮಿ ಅಂತ ಪೀಡಿಸ್ತಾ ಇತ್ತು. ಅವ್ರಿಗೆ ಇಟ್ಟಿದ್ದ ಪ್ರಸಾದನ ಬೆಳಗ್ಗೆ ಇಟ್ಟಿದ್ದನ್ನು ಇವಾಗ ತೊಗೊಂಡು ತಿಂದ್ವಿ. ಸಂಜೆ ಟೈಮಲ್ಲಿ ಇವಾಗ ರಜೆ ಬೇರೆ ಇರೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕೇ ಬೇಕು. ಪುರಿ ಇತ್ತು, ಹಂಗಾಗಿ ಬೇಲ್ಪುರಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್.